ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನು ಒಕ್ಕಣಿಕೆಗಳ ಸಂಕ್ಷಿಪ್ತ ರೂಪ, ಒಕ್ಕಣಿಕೆಗಳ ಸಂಕ್ಷಿಪ್ತ ರೂಪದ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಅದೇ ಥರನಾಗಿ ಈ ಒಂದು ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಈ ಒಂದು ಸೈಡ್ನಲ್ಲಿ ಈ ಒಂದು ಎಡಗಡೆ ಭಾಗದಲ್ಲಿ ಏನು ಬರಿತಾ ಇದ್ದೀನಿ ಅಂದರೆ ಒಕ್ಕಣಿಕೆಗಳು ಬರಿತಾ ಇದ್ದೀನಿ. ಓಕೆನಾ, ಒಕ್ಕಣಿಕೆಗಳು. ಓಕೆ, ಅದೇ ಥರನಾಗಿ ಬಲಗಡೆ ನಾನು ಏನು ಬರಿತೀನಿ, ಅವುಗಳ ಸಂಕ್ಷಿಪ್ತ ರೂಪದ ಬಗ್ಗೆ ನಾನು ಬರಿತೇನೆ. ಅವುಗಳ ಸಂಕ್ಷಿಪ್ತ ರೂಪಕ್ಕೆ ಬರಿತಾ ಇದ್ದೀನಿ. ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣವಾ? ಸರಿ, ಇಲ್ಲಿ ನೋಡಿ, ಇಲ್ಲಿ ಒಕ್ಕಣಿಕೆಗಳು, ಇವುಗಳ ಸಂಕ್ಷಿಪ್ತ ರೂಪ ಈ ಕಡೆ ಬರಿತಾ ಇದ್ದೀನಿ. ಹಾಗಾದರೆ ಇಲ್ಲಿ ಒಬ್ಬೊಬ್ಬರಿಗೆ ಯಾವ ರೀತಿಯಾಗಿ ಬಳಸಬೇಕು ಅಂತಕ್ಕಂಥದ್ದು ನಾನು ಪ್ರೀವಿಯಸ್ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಮೇಲೆ ಹಾಕಿ ನೋಡೋಕೆ ಆ ಒಂದು ವೀಡಿಯೋ ನೋಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಕೆ ಆ ಒಂದು ವೀಡಿಯೋ ನೋಡಿ. ಓಕೆನಾ, ತೀರ್ಥ ರೂಪ ಅಂತಕ್ಕಂಥದ್ದು ಯಾರಿಗೆ ಬಳಸ್ತೇವೆ, ಮಾತೋಶ್ರೀ ಅಂತ ಯಾರಿಗೆ ಬಳಸ್ತೇವೆ, ತೀರ್ಥ ಸ್ವರೂಪ ಅಂತಕ್ಕಂಥದ್ದು ಯಾರಿಗೆ ಬಳಸ್ತೇವೆ ಅಂತಕ್ಕಂಥದ್ದು ಆ ಒಂದು ವೀಡಿಯೋ ನಿಮಗೆ ಚೆನ್ನಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ. ಅದಾದ ನಂತರ ಈ ಒಂದು ವೀಡಿಯೋ ನೋಡಿ ನಿಮಗೆ, ಅವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಹಾಗಾದರೆ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣವಾ? ಓಕೆ, ಇಲ್ಲಿ ನೋಡಿ, ತೀರ್ಥ ರೂಪ ಅಂತಿದೆ. ತೀರ್ಥ ರೂಪ ಅಂತಕ್ಕಂಥದ್ದು ನಾವು ಶಾರ್ಟಲ್ಲಿ ಬರೆದಾಗ, ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ಯಾವ ತೆರನಾಗಿರ್ತದೆ, ತಿ ಅಂತ ಬರೆಯೋದು, ಪಕ್ಕದಲ್ಲಿ 2 ನಿಲುವು ಗೆರೆಗಳನ್ನು ಹಾಕ್ತಕ್ಕಂಥದ್ದು. ಅದಾನಂತರ ರೂ ಅಂತ ಬರೆದು ಅದಾನಂತರ ಮತ್ತೆ 2 ನಿಲುವಿಗೆ ಹಾಕಿದರೆ ಆಗೋದು ಶಾರ್ಟ್ ಫಾರ್ಮ್ ಆಗುತ್ತೆ, ತೀರ್ಥ ರೂಪ ಅಂತಕ್ಕಂಥದ್ದು ಆಗುತ್ತೆ. ಮಾತೋಶ್ರೀ ಅಂತಕ್ಕಂಥದ್ದು ಯಾವ ರೀತಿ ಬರಿತೇವೆ ಇಲ್ಲಿ ಸಂಕ್ಷಿಪ್ತ ರೂಪ ಅಂದ್ರಿಗಿನ, ಇದಕ್ಕೆ ಯಾವುದೇ ತೆರನಾಗಿರ್ತಕ್ಕಂಥ ಸಂಕ್ಷಿಪ್ತ ರೂಪ ಇರೋದಿಲ್ಲ. ನಾವು ಮಾತೋಶ್ರೀ ಅಂತಲೇ ಇಲ್ಲಿ ಮೆನ್ಷನ್ ಮಾಡ್ತೇವೆ. ಮಾತೋಶ್ರೀ ಅಂತಕ್ಕಂಥದ್ದೇ ಸೇಮ್ ಆಗಿರುತ್ತೆ. ಓಕೆನಾ, ಇಲ್ಲಿ ತೀರ್ಥ ಸ್ವರೂಪ ಅಂತಿದೆ. ತೀರ್ಥ ಸ್ವರೂಪನ ಶಾರ್ಟಾಗಿ ಹೇಗೆ ಬರೀತಾರೆ ಅಂತ ನೋಡಿದರೆ ಸೇಮ್ ಇಲ್ಲಿ ನೋಡಿ, ತಿ ಅಂತಕ್ಕಂಥದ್ದು 2 ಗೆರೆಗಳನ್ನು ಹಾಕ್ತಕ್ಕಂಥದ್ದು, ಸ್ವ ಅಂತಕ್ಕಂಥದ್ದು 2 ಗೆರೆಗಳನ್ನು ಹಾಕ್ತಕ್ಕಂಥದ್ದು. ಆ ರೀತಿಯಾಗಿ ಆದರೆ ತೀರ್ಥ ಸ್ವರೂಪ ಅಂತಕ್ಕಂಥದ್ದು ಶಾರ್ಟ್ ಫಾರ್ಮ್ ಆಗುತ್ತೆ. ಇಲ್ಲಿ ಚಿರಂಜೀವಿ ಅಂತಿದೆ. ಚಿರಂಜೀವಿ ಅಂತಕ್ಕಂಥದ್ದು ಯಾರಿಗೆ ಬಳಸ್ತೇವೆ ಅಂತಕ್ಕಂಥದ್ದು ಆ ವಿಡಿಯೋ ನೋಡಿ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ಚೆನ್ನಾಗಿ ಚಿರಂಜೀವಿ ಅಂತಕ್ಕಂಥದ್ದು ಶಾರ್ಟ್ ಫಾರ್ಮ್, ಚಿ ಬರೆದು 2 ಗೆರೆಗಳನ್ನು ಹಾಕ್ತಕ್ಕಂಥದ್ದು. ಅದಾನಂತರ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ. ಚಿರಂಜೀವಿ ಕುಂಕುಮ ಸೌಭಾಗ್ಯವತಿನ ಇದನ್ನು ಶಾರ್ಟ್ ಫಾರ್ಮಲ್ಲಿ ಹೇಗೆ ಬರಿತೇವೆ ಅಂತ ನೋಡಿದರೆ ಇಲ್ಲಿ ನೋಡಿ, ಈ ಒಂದು ಎಲ್ಲಿ ನೋಡಿರ್ತೀರಿ ಈ ಟೈಪ್ ಅಂದ್ರೆ ನಿಮ್ಮ ಒಂದು ಲಗ್ನ ಪತ್ರಗಳಲ್ಲಿ ನೋಡಿರ್ತೇವೆ ನಾವು. ಓಕೆನಾ, ಚಿ ಅಂತ ಬರೆದು ಕುಮ್ ಅಂತ ಬರೆದು ಸೌ ಅಂತ ಬರೆದಿರ್ತಾರೆ. ಅದೇ ರೀತಿ ಇಲ್ಲಿ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಅಂತಕ್ಕಂಥದ್ದು ಆಗಿರುತ್ತೆ. ಓಕೆನಾ, ರೈಟ್. ಇಲ್ಲಿ ನೋಡಿ, ಈ ರೀತಿ ಆಗಿರುತ್ತೆ. ಅಂದರೆ ಪೂಜ್ಯರೆ, ಪೂಜ್ಯರೆ ಅಂತ ಯಾರಿಗೆ ಹಿರಿಯರಿಗೆ ಬಳಸ್ತೇವೆ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಪೂಜ್ಯರೆ ಅಂತಕ್ಕಂಥ ಶಾರ್ಟ್ ಫಾರ್ಮ್ ಪೂ ಅಂತ ಬರೆದು 2 ಗೆರೆಗಳನ್ನು ಹಾಕಿದ್ರೆ ಅದು ಪೂಜ್ಯರೆ ಅಂತ ಆಗುತ್ತೆ. ಶ್ರೀಮಾನ್, ರಾಜಮಾನ್, ರಾಜಶ್ರೀ ಅಂತಂದರೆ ಇದಕ್ಕೆ ನಾವು ಶಾರ್ಟ್ ಫಾರ್ಮ್ ಹೇಗೆ ಬರಿತೇವೆ ಅಂದ್ರೆಗಿನ ಮ ಅಂತಕ್ಕಂಥದ್ದು ಬರಿತೇವೆ. ಮ ಅಂತ ಬರೆದು 2 ಗೆರೆಗಳನ್ನು ಹಾಕಿ ಅದಾನಂತರ ರ ಅಂತ ಬರೆದು 2 ಗೆರೆಗಳನ್ನು ಹಾಕಿ ಅದಾನಂತರ ರ ಅಂತಕ್ಕಂಥದ್ದು ಬರಿತೇವೆ. ಇದಕ್ಕೆ ಅರ್ಥ ಏನು ಅಂದ್ರೆಗಿನ ಶ್ರೀಮಾನ್, ರಾಜಮಾನ್, ರಾಜಶ್ರೀ ಅಂತಕ್ಕಂಥ ಅರ್ಥ ಕೊಡುತ್ತೆ. ರೈಟ್. ಆನಂತರ ಗಂಗಾ ಭಾಗೀರಥಿ. ಗಂಗಾ ಭಾಗೀರಥಿ ಇದನ್ನು ಯಾರಿಗೆ ಬಳಸ್ತೇವೆ ಅಂತಕ್ಕಂಥದ್ದು ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ. ಗಂಗಾ ಭಾಗೀರಥಿ ಇದನ್ನು ಶಾರ್ಟ್ ಫಾರ್ಮ್ ಹೆಂಗೆ ಬರ್ತೇವೆ, ಗಮ್ ಅಂತಕ್ಕಂಥದ್ದು 2 ಗೆರೆಗಳನ್ನು ಹಾಕ್ತಕ್ಕಂಥದ್ದು, ಅನಂತರ ಭಾ ಅಂತಕ್ಕಂಥದ್ದು 2 ಗೆರೆಗಳನ್ನು ಹಾಕ್ತಕ್ಕಂಥದ್ದು, ಈ ರೀತಿಯಾಗಿ. ರೈಟ್. ಆನಂತರ ವೇದಮೂರ್ತಿ. ವೇದಮೂರ್ತಿ ಅಂತಕ್ಕಂಥದ್ದು ವೇ ಅಂತಕ್ಕಂಥ ನೀರು ಹಾಕಿ 2 ಗೆರೆಗಳನ್ನು ಹಾಕ್ತೇವೆ. ಓಕೆನಾ, ರೈಟ್. ಆನಂತರ ಡಾಕ್ಟರ್. ಡಾಕ್ಟರ್ ಅಂತಿದ್ರೆ ಇಲ್ಲಿ ಯಾವ ರೀತಿ ಶಾರ್ಟ್ ಫಾರ್ಮ್ ಬರೀತೀವಿ ಅಂದರೆ ಡ ಅಂತ ಬರೆದು 2 ಗೆರೆಗಳನ್ನು ಹಾಕ್ತೇವೆ. ಓಕೆನಾ. ಶ್ರೀಮತಿ ಅಂತಕ್ಕಂಥದ್ದು, ಇಲ್ಲಿ ಶ್ರೀಮತಿಯನ್ನು ಶಾರ್ಟ್ ಫಾರ್ಮ್ ಬರೆಯೋದು ಹೇಗೆ ಅಂದ್ರೆ ಶ್ರೀಮತಿ, ಇದಕ್ಕೆ ಶಾರ್ಟ್ ಫಾರ್ಮ್ ಇರೋದಿಲ್ಲ, ಸಂಕ್ಷಿಪ್ತ ರೂಪ ಇರೋದಿಲ್ಲ. ಯಾವ ರೀತಿ ಅದೇ ರೀತಿಯಾಗಿ ಬರಿತೇವೆ. ಓಕೆನಾ, ರೈಟ್. ಹಾಗಾದರೆ ಇಂಥ ಹಲವಾರು ವೀಡಿಯೋಗಳು ಬೇಕಾ? ಹಾಗಾದರೆ ಚಾನಲ್ನ ಸಬ್ಸ್ಕ್ರೈಬ್, ಪಕ್ಕದ ಗಂಟೆ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗಿತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.